ಸುಮಾರು ಎಷ್ಟು ಕಾರ್ಯಕ್ರಮಗಳಿಗೆ ನೀವು ಹೋಗಿರ್ಬೋದು? ಸಿಕ್ಕಾಪಟ್ಟೆ ಕಾರ್ಯಕ್ರಮ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಲ್ಲ ಸೋಲಾಗೆ ಜಾಸ್ತಿ ಮಾಡಿದೀವಿ. ಟೀಮ್ ಕಡಿಮೆ, ಜಾಸ್ತಿ ಸೋಲು. ನಮ್ಮಲ್ಲೆಲ್ಲ ಪ್ರೈಸ್ಗಳು ಅಲ್ಲಿ ಇಲ್ಲಿ ಲೆಕ್ಕ ಕೇಳಿದ್ರೆ ಸುಮಾರು ಲೆಕ್ಕ ಇಲ್ದಷ್ಟಿದೆ. ಇವಾಗ್ಲೂ ಕೂಡ ಕಾರ್ಯಕ್ರಮ ತಿಂಗಳಿಗೆ 10-12 ಮಾಡ್ತಾ ಇದೀವಿ. ನನಗೆ ಅನ್ನಕ್ಕೆ ಜಾಸ್ತಿ ಕೊಟ್ಟಿರೋದೆ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಮನೆ ಕಾಣಿಸ್ತಿದೆ. ಯಾವ್ದು ಸರ್? ಇಲ್ಲಿ ಯಾರು ಸರ್ ಬಂದಿದ್ದು? ಮಡೇನೂರು ಮನೋದು. ಅದೇ ಎದುರಿಗೆ ಅಲ್ಲಿ ಕಾಣಿಸ್ತಾ ಇದೆ, ಬೋರ್ಡ್ ಹಾಕ್ಬಿಟ್ಟಿದ್ರು. ಖುಷಿ ಇದೆ ಸರ್. ನಮ್ ತಾತ ಪಾಪ ಮಾಡಿರ್ಬೋದು ಜಮೀನು, ಆದ್ರೆ ನಾನು ಸ್ವಂತ ಪಟ್ಟು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ಕಾರ್ಯಕ್ರಮಗಳು ಮಾಡಿ, ಸಿನಿಮಾಗಳು ಮಾಡಿ, ಎಲ್ಲ ಕಾರ್ಯಕ್ರಮ ಕೊಟ್ಟು ಅನ್ನದಾತರು ಎಲ್ಲರಿಂದಲೇ ಮನೆ ಬಿಟ್ರು. ಅಂದ್ರೆ ಈ ಕಾಮಿಡಿ ಕಿಲಾಡಿಗಳು ಬಂದಾದ್ಮೇಲೆ ಬಂದ ಮುಂಚೆ ನಮ್ ನಾಟಿ ಹಂಚಿನ ಮನೆ ಮತ್ತೆ ಒಂದು ಹಂಚಿನ ಮನೆ ಇತ್ತು, ಇದೇ ಜಾಗದಲ್ಲಿ ಇತ್ತು. ಎಲ್ಲ ಅಡಿಕೆ ಡಬ್ಬಲ್ ಮಾಡಿದ್ದು. ಒಂದು ಬೇಬಿ ಸೆಕ್ಲ್ ಇಡಿಕೆ ಅಂತೀವಿ, ಅರ್ಧ ಬರ್ಧ ಬೆಂದೆ ಇಡಿಕೆ ಮನೆ ಕಟ್ಕೊಂಡಿದ್ವಿ ಕೆಸರಲ್ಲಿ. ನಾವು ಸಿಮೆಂಟಿಗೂ ದುಡ್ಡು ಇಲ್ದಲೆ ಅದೆಲ್ಲ ಡೆಮಾಲಿಷ್ ಮಾಡಿ ಇದು ಯಾವಾಗ ಕಟ್ಟಿದ್ದಾರೆ? ಇದು 4 ವರ್ಷ ಆಯ್ತು. ಓಕೆ, 2021. ಓಕೆ, ಎಷ್ಟು ಬಿತ್ತು ಸರ್ ಖರ್ಚು ಇದಕ್ಕೆ? ಇದು ಖರ್ಚು ನಾನು ಲೆಕ್ಕ ಕಂಡಿಲ್ಲ ಸರ್. ಅಂದ್ರೆ ಅವಾಗ ನಾನೇ ಸ್ವಲ್ಪ ಇಂಜಿನಿಯರಿಂಗ್ ನಾನೇ ಮಾಡ್ಕೊಂಡಿದ್ದೆಲ್ಲ, ಇದೆಲ್ಲ ನಾನೇ ಮಾಡ್ಕೊಂಡಿದ್ದು. ಗಾರೆ ಕೆಲಸ ನಾನು ಹೆಂಗೆ ಹೇಳ್ತಾನೆ ಪಾಪ ಹಂಗೆ ಮಾಡ್ಕೊಟ್ಟವ್ರೆ, ಚೆನ್ನಾಗಿ ಖುಷಿಯಿಂದ ಮಾಡ್ಕೊಟ್ರು. ಎಷ್ಟು ಖುಷಿ ತಂದಿದೆ ಸರ್, ಯಾಕಂದ್ರೆ ಒಬ್ಬ ಮನುಷ್ಯ ಮನೆ ಕಟ್ಟೋದು ಮತ್ತೆ ಮದುವೆ ಮಾಡೋದು ಒಂದಷ್ಟು ಸಿಕ್ಕಾಬಿಟ್ಟೆ. ಮದುವೆನೂ ಹಂಗೆ ಮಾಡಿದ್ದೀನಿ ಸರ್, ತಂಗಿ ಮದುವೆನ. ತಂಗಿ ಮದುವೆ ಅವತ್ತಿನ ಕಾಲದಲ್ಲಿ ಇದೇ ಜಾಗದಲ್ಲಿ, ಒಂದ್ ಕಡೆ ರಿಸೆಪ್ಷನ್, ಒಂದ್ ಕಡೆ ಆರ್ಕೆಸ್ಟ್ರಾ, ಒಂದ್ ಕಡೆ ಊಟ, ಇದೇ ಜಾಗ, ಇಲ್ಲೇ. ಅದು ಒಂದು 14 ವರ್ಷ ಆಯ್ತು ಸರ್ ಮದುವೆ. 12 ವರ್ಷ ಆಗಿರಬಹುದು. ಆ ಟೈಮಲ್ಲಿ ನಾನು ಮಾಡಿದ್ದು ಮದುವೆ ಸೂಪರ್ ಜೋರ ಮಾಡಿದ್ದೀನಿ, ಸಕ್ಕ ಜೋರ ಮಾಡಿದ್ದೆ. ಮನೆ ಕಟ್ಟೋದು ಒಂದು ಖುಷಿ ಇತ್ತು. ನನಗೇನ್ ಖುಷಿ ಅಂದ್ರೆ, ನಮ್ ತಾಯಿ ಅಜ್ಜಿ ಯಾವಾಗ್ಲೂ ಹೇಳೋರು, ಯಾರ ಮನೆಗಾರ ಹೋದಾಗ ಹಿಂಗ್ ಟೈಲ್ಸ್ ನೋಡ್ಬಿಟ್ಲ ಈ ತರದೊಂದು ಕಲ್ಲು ಯಾವತ್ತು ಹಾಕ್ಸಿ ನಮ್ಮ ಮನೆಗೆ ಅಜ್ಜಿ. ಆದ್ರೆ ನನಗೇನ್ ಗೊತ್ತಾ, ಯಾರೇ ಪ್ರಪಂಚದಲ್ಲಿ ಗಂಡು ಮಕ್ಳೇ ಆಗಲಿ ಯಾರೇ ಆಗಲಿ, ಎತ್ತು ತಂದೆ ತಾಯಿನ ಬದುಕಿದ್ದಾಗ್ಲೇ ಖುಷಿ ಪಡ್ಸಿ, ಸತ್ತಾಗ ಚಕ್ಲಿ ಕೊಡ್ಬೇಡಿ, ಮಟನ್ನ ಎಡೆ ಮೇಲೆ ಸಮಾಧಿ ಮೇಲೆ ಇಟ್ಬಿಟ್ಟು ಕಣ್ಣೀರ್ ಹಾಕೊಂಡು ನಾಡ್ಕದ ಕಣ್ಣೀರ್ ಹಾಕ್ಬೇಡಿ. ಬದುಕಿದ್ದಾಗ 1000 ಖುಷಿ ಪಡಿಸಿ, ನೀವು ಬೇಕಾದ್ರೆ ಅವ್ರಿಗೆ ಗುದ್ದಿ ಮೇಲೆ ಚಕ್ಲಿ ಕೊಡ್ಬೇಡನೆ ಇಡ್ಬೇಡಿ, ಬೇಕಾಗಿಲ್ಲ ಗಂಧ ಕಡೆ ಹೆಚ್ಚಿ ಮನ್ಸ್ಫೂರ್ತಿಗೆ. ಆದ್ರೆ ಇಲ್ಲಿ ಅವ್ರನ್ನ ಖುಷಿಯಾಗಿಡಿ ಮೊದ್ಲು, ಆಗ ಅದೇ ನಮ್ಗೆ ಆಶೀರ್ವಾದ ನಮ್ಮ ಜೀವನದಲ್ಲಿ ಕರ್ಕೊಂಡು ಹೋಗೋದು. ಈಗ ಹಂಗಲ್ಲ, ಮೊದ್ಲೆಲ್ಲ ಕಾಟ ಕೊಟ್ಬಿಟ್ಟಿರ್ತಾರೆ, ಆಸ್ತಿ ಪಾಸ್ತಿ ಇದಕ್ಕೆಲ್ಲ ಇದ್ ಮಾಡ್ಬಿಟ್ಟಿರ್ತಾರೆ. ಅವ್ರು ಸತ್ತಾಗ ನೋಡ್ಬೇಕು ಹೆಂಗ್ ಇರ್ತೈತೆ ಅಂತಂದ್ರೆ ಅವ್ರು ಯಾರಿಗೆ ಸರ್ ಹೇಳ. ನಾನು ಹೇಳ್ತೇನೆ, ನನ್ನ ಆಸ್ತಿ ಮೇಲೆ ನನಗೆ ಇಂಟ್ರೆಸ್ಟ್, ಆಸ್ತಿ ಮೇಲೆ ನನಗೆ ಕೃಷಿ ಅಂದ್ರೆ ಇಷ್ಟ ಅಷ್ಟೇ. ನನಗೆ ಇದು ನಮ್ಮ ತಾತನ ದೇವತೆ ಮಾಡ್ತಾ ಇದ್ದೀನಿ. ನಮ್ಮ ತಾತನ ಅಂದ್ರೆ ಕಡಿಮೆ ಐತಿದ್ದು. ನನಗೆ ಇನ್ನೂ ಯಾವ್ದಾದ್ರು ಸಿಕ್ಕಿದ್ರೆ ನಾನು ತಗೊಳಕ್ ಹೋಗಲ್ಲ, ತಗೊಂಡು ನಾನೆಲ್ಲ 5 ವರ್ಷ ಸಾಲ ತೆಸಕ್ಕೆಲ್ಲ ನಾನು ಹೋಗಲ್ಲ. ಯಾರ ಕೊಟ್ಟರೆ ವರ್ಷಕ್ಕೊಂದ್ಸತಿ ಗುತ್ತಿಗೆ ಮಾಡ್ಕೊಂಡು ನನಗೆ ಅಷ್ಟು ಕೃಷಿಲ್ ಕೆಪಾಸಿಟಿ ಇದೆ. ಒಟ್ಟಲ್ಲಿ ವ್ಯವಸಾಯ ಮಾಡ್ಬೇಕು, ನಂದೇ ಆಗಿರ್ಬೇಕು ಅಂತೇನಿಲ್ಲ, ಒಟ್ಟಲ್ಲಿ ವ್ಯವಸಾಯ ನಾನು ಅದೊಂದು ಹುಚ್ಚಿದೆ. ಬಟ್ ನನಗೆ ಯಾವತ್ತು ಖುಷಿ ಇರೋದೇನಂದ್ರೆ, ನನ್ನ ಹೆಂಡತಿ ಮಕ್ಳು ಅಷ್ಟು ಚೆನ್ನಾಗಿ ಟಾಪಲ್ಲಿ ಇಟ್ಕೊಂಡು ಸಾಕಿದ್ದೀನಿ. ನಮ್ಮ ತಾಯಿ ಅಜ್ಜಿನೂ ಕೂಡ ಅಷ್ಟೇ ಟಾಪಲ್ಲಿ ಇಟ್ಟು ಸಾಕಿದ್ದೀನಿ. ಯಾರಿಗೂ 1% ನೋವು ಕೊಟ್ಟಿಲ್ಲ. ಅವ್ರನ್ನ ಆ ಮಟ್ಟಕ್ಕೆ ಒಂದು ಟೈಮಲ್ಲಿ ನೀರು ಹೊರಕ್ಕೆ 1 ಕಿಲೋಮೀಟರ್ ಹೋಗೋರು ನಮ್ಮ ತಾಯಿ ಅಜ್ಜಿ ಎಲ್ಲ. ಅವಾಗ ನಮ್ಮ ತಾತನೂ ಅಲ್ಲಿಗೆ ಹೋಗೋರು, ಮನೆ ಕಟ್ಬೇಕಾರೆಲ್ಲ ಒಂದು ಬಿಂದಿಗೆಲ್ ನೀರು ತಂದು ಕಟ್ಟಿವ್ರಿಲ್ಲ ಅಕ್ಕಪಕ್ಕದಲ್ಲಿ. ಇವತ್ತು ನಮ್ಮ ಮನೆಯಲ್ಲಿ ಫಿಲ್ಟರ್ ನೀರು ಕುಡಿತಾರೆ, ಸೋಲಾರ್ ನೀರು ಬರುತ್ತೆ. ಅಂಡೆ ಒಲೆ ನಮ್ಮ ಸಂಸ್ಕೃತಿ, ಹಳೆಯ ಸಂಸ್ಕೃತಿ ಮರಿಬಾರ್ದು ಅಂತ ಆ ಸಂಪ್ರದಾಯದ ಪ್ರಕಾರ ಅಂಡೆ ಒಲೆನೂ ಮಾಡಿಸಿದೀನಿ. ಸೋಲಾರ್ ಇಲ್ದಾಗ ಅಂಡೆ ಒಲೆಗೆ ಹಾಕತ್ತಾರೆ, ಅಂಡೆ ಒಲೆಗೆ ಸೌದೆ ನೆಂದು ಇಲ್ಲೂ ನೀರಿಲ್ಲ ಅಂದಾಗ ಗೀಜರ್ ಇದೆ, ಎಲ್ಲ ಇದೆ ಮನೇಲಿ. ಸೇಫ್ಟಿಯಾಗಿ ಖುಷಿಯಾಗಿ ಇಟ್ಕೊಂಡಿದೀನಿ. ನಮ್ಮ ಬೆಂಗಳೂರಲ್ಲಿ ಇಟ್ಕೊಂಡು ನೋಡ್ತೀನಿ, ಹಾಯ್ ಮಾಡ್ತಾರೆ, ಬಿಗ್ ಬಾಸ್ ತರ ಹಾಯ್ ಅಂತಾರೆ, ಕ್ಯಾಮ್ರಾ ಮುಂದ್ ಬಂದ್ ನಮ್ಮಮ್ಮ. ಖುಷಿ ಆಗುತ್ತೆ. ಇಲ್ಲ ನೋಡಿ ಸುಮ್ನೆ ಈ ಒಳಗಡೆ ಐತಲ್ಲ ನಮ್ಮಮ್ಮ, ನಾನ್ ಬೆಳಗ್ಗೆ ಎದ್ದ ತಕ್ಷಣ 10 ರಿಂದ 11 ಗಂಟೆ ಒಂದ್ಸತಿ ನೋಡ್ಬಿಡ್ತೀನಿ ಅವ್ರು. ನಮ್ಮ ಅಜ್ಜಿ ಬೆಂಗಳೂರಲ್ಲಿ ಇದೆ, ನಮ್ಮ ಹೆಂಡತಿ ನಮ್ಮ ಅಜ್ಜಿ ನೋಡಿ ನೋಡಿದ ಇಲ್ಲೇ ಕ್ಯಾಮ್ರಾದ ಎಷ್ಟು ದೂರದಲ್ಲಿ ಇದ್ರು ಶೂಟಿಂಗ್ ಅಲ್ಲಿ ಇರ್ಲಿ. ಆಮೇಲೆ ನಮ್ಮಲ್ಲಿ ಹಳ್ಳಿ ಅಲ್ವಾ, ನಮ್ಮ ಅಜ್ಜಿಗೆ ಹುಷಾರಿರಲ್ಲ, ಅಸ್ತಮ ಇದೆ. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂದಾಗ ನಮ್ಮ ತಾಯಿಗೆ ಗೊತ್ತಾಗಲ್ಲ ಪಾಪ, ಜಾಸ್ತಿ ಹುಷಾರಿಲ್ಲ ನಡುಕ್ತೈತೆ ಅನ್ನತ್ತೆ. ನಾನು ಕ್ಯಾಮ್ರಾದಲ್ಲೇ ನೋಡ್ಕೊಂಡು ಡಿಸೈಡ್ ಆಗ್ಬಿಡ್ತೀನಿ ಸೀರಿಯಸ್ ಆಗಿತ್ತಾ ಇಲ್ಲ ಅಂತ. ಎಲ್ಲ ಮಾತಾಡೋ ಹೆಂಗೈತೆ ನೋಡಿ ಎತ್ ಕೂರ್ಸು ಅಂತ ಹೇಳ್ತೀನಿ. ಸೀರಿಯಸ್ ಅಂದ್ರೆ ಈಗ ಅಡ್ಮಿಟ್ ಮಾಡಿದ್ದೀನಿ, ಎಲ್ಲ ಡಿಸೈಡ್ ಮಾಡಿಸ್ತೇನೆ. ಹಂಗೆ ನಾನು ಏನೋ ಸೀರಿಯಸ್ ಆದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೀನಿ, ಅಲ್ಲಿ ನಾನು ಹೆಂಡತಿ ನೋಡ್ಕೊತಾಳೆ, ಅಲ್ಲಿ ನೋಡ್ಕೊಂಡ ತಕ್ಷಣ ಮತ್ತೆ ಕರ್ಕೊಂಡ್ಬಂದು ಇಲ್ಲಿ ಅಷ್ಟು ಅಟ್ಯಾಚ್ ಮಾಡ್ತಾರೆ ನಿಮ್ ತಾಯಿ ಆಗ್ಲಿ ಅಜ್ಜಿ ಆಗ್ಲಿ. ಅಂದ್ರೆ ವಯಸ್ಸಾದಾರಲ್ಲ ಸರ್, ನಾವ್ ಅಷ್ಟು ವರ್ಷ ಬದುಕ್ತೀವಿ ಗೊತ್ತಿಲ್ಲ. ಆಮೇಲೆ ನಾವು ಅವ್ರಿಗೆ ಏನ್ ಮಾಡುದು ಅನ್ನೋದಕ್ಕಿಂತ ಅವ್ರು ನಮಗೆ ಮಾಡಿರೋ ತ್ಯಾಗ ಬೇರೆ. ಅಂದ್ರೆ 10 ರೂಪಾಯಿ 5 ರೂಪಾಯಿಗೆಲ್ಲ ದುಡಿದು ಗಾರೆ ಕೆಲ್ಸಕ್ಕೆ ಹೋಗಿ ಕೂಲಿ ಕೆಲಸಗಳು ಮಾಡಿ ನಮ್ಮನ್ನ ಸಾಕಿರ್ತಾರೆ. ಮಗ ಏನೇ ತಪ್ಪು ಮಾಡಿ ಏನೇ ಮಾಡಿದ್ರು ಕೂಡ ಅವ್ರು ಒಪ್ಕೊಂಡು ಮುದ್ದಾಡ್ತಾರೆ. ಮಗ ಬುದ್ಧಿ ಕಲಿತಾನೆ ಮುಂದಕ್ಕೆ ಅನ್ನೋದು ಒಂದು ಗ್ಯಾರಂಟಿ ಇರುತ್ತೆ. ಅದು ಇಡೀ ಪ್ರಪಂಚದಲ್ಲಿ ಒಂದ್ ತಿಳ್ಕೊಳ್ಳಿ ಸರ್, ಯಾರೇ ಒಂದು ಮದುವೆ ಆಗ್ಲಿ, ಇದು ನಾನೇನು ಕವನ ವೇದಾಂತ ನಾನು ಹೇಳ್ತಿಲ್ಲ, ಇರೋ ಫ್ಯಾಕ್ಟ್. ನಾನು ಓಪನ್, ನಾನು ಡೈರೆಕ್ಟ್ ಇಡೀ ಕರ್ನಾಟಕದಲ್ಲಿ ಏನಾರ ಜಗಳಾಡ್ದಾಗ, ಏನಾರ ಬೈದಾಗ ಹೆಂಡತಿ ಮನೆ ಬಿಟ್ಟು ಹೋಗ್ಬೋದು. ಆದ್ರೆ ತಂದೆ ತಾಯಿ ಏನೇ ಜಗಳಾಡಿದ್ರು ಮನೆ ಬಿಟ್ಟು ಹೋಗಲ್ಲ. ಇನ್ನ ನಾವೇ ಕಳಿಸಿ ಆಶ್ರಮ ಕಳಿಸ್ಬೇಕು ಹೊರತು ಅವ್ರು ಹೋಗಲ್ಲ. ಇದು ಸತ್ಯ.
ಕರೆಕ್ಟ್ ಅಲ್ವಾ? ಹೌದು, ನೀವೆಲ್ಲಾರು ನೋಡಿ, ಹೌದು. ಮನೇಲಿ ಹೆಂಡತಿ ಬೇಕಾದ್ರೆ ಜಗಳ ಬೆಟ್ಟ ತುಂಬ್ಕೊಂಡು ಹೋಗ್ಬೋದು ಅಷ್ಟೇ. ಹ್ಮ್. ಆದ್ರೆ ತಾಯಿ ತಂದೆ ಯಾವತ್ತೂ ಮನೆ ಬಿಟ್ಟು ಹೋಗಲ್ಲ. ಹ್ಮ್. ನನ್ ಮಗನೇ ಬೇಕು ಅಂತಾರೆ, ಹೌದು. ಏನಾರ ಅಲ್ಲಿ. ಹೌದು. ಇನ್ನ ಮಗನೇ ಅಲ್ಕ ಬುದ್ಧಿ ಯಾರು ಮಾತನ್ನ ಕಡ್ಕೊಂಡ್ ಬೇಕಾದ್ರೆ ಆಶ್ರಮಕ್ಕೆ ಹಾಕ್ಬೋದು ಅಷ್ಟೇ. ಅದು ಬಿಟ್ರೆ ಅವರಂತೂ ನಮ್ಮನ್ನ ಬಿಡ್ಕೊಡಲ್ಲ. ಜೀವ ಯಾವತ್ತಿದ್ರು ಕೂಡ ತಂದೆ ತಾಯಿಗೆ ಜಾಸ್ತಿ 1% ಇರ್ಬೇಕು. ಹೆಂಡತಿ ಮಕ್ಳಿಗೂ ಇರ್ಬೇಕು. ಅವ್ರೇನ್ ಪಾಪ ಅವ್ರನ್ನ ಮನೆ ಬಿಟ್ಟು ಎಲ್ಲಾರು ಬಂದಿರ್ತಾರೆ, ನಮ್ಮ ನಂಬಿ ಹೆಂಗ್ ಬಂದಿರ್ತಾರೆ ಅದ್ರ ತಕ್ಕನಾಗ ಹೆಂಗಿರ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಅದ್ರ ಡಬಲ್ ಪ್ರೀತಿ ಇವ್ರಿಗೂ ಕೊಡ್ಬೇಕು, ಅವ್ರನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇರ್ಬೇಕು. ಹೌದು ಸರ್. ಈಗ ಅಮ್ಮ ಅಷ್ಟು ಇಷ್ಟ ಪಡ್ತಾರೆ, ಯಾಕಂದ್ರೆ ನಿಮ್ಗೂ ಅಷ್ಟು ಇಷ್ಟ ಇದೆ, ಅಜ್ಜಿ ಅಷ್ಟು ಇಷ್ಟ ಪಡ್ತಾರೆ. ಇಬ್ರಿಗೂ ಓದ ಬರ ಆಗುತ್ತಿಲ್ಲ, ಒಂದನೇ ಕ್ಲಾಸ್ ಓದಿಲ್ಲ. ಈಗ ಸಿನಿಮಾಗೆ ಹೋಗಿದ್ರಿ, ಫಸ್ಟ್ ಹೆಸರು ಮಾಡಿದ್ರಿ, ಸಾಧನೆ ಮಾಡಿದ್ರಿ, ಅಂದ್ರೆ ಅವಾಗ ಅಮ್ಮಗೆಲ್ಲ ಇಷ್ಟ ಇತ್ತ? ಹ್ಞೂ ಸರ್, ಪಾಪ ಅಂದ್ರೆ ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ, ಅವ್ರಿಗೆ ಏನೇ ಒಂದಾದ್ರೂ ಹೌದಾ ಹೋಗ್ಯಾನಂತ ಟಿವಿಗೆ ಬಂದ ಟಿವಿ ಇಷ್ಟೇ, ಆ ಆಶ್ಚರ್ಯ ಇರಲ್ಲ. ನೀವ್ ಎಜುಕೇಟೆಡ್ ಆದಾಗ ಏನಾಗುತ್ತೆ, ಅಯ್ಯೋ ನನ್ ಮಗ ಹೆಂಗ್ ಮಾಡ್ದ ಗೊತ್ತಾ, ಮೊನ್ನೆ ಇವ್ರಿಗೆ ಟ್ಯಾಂಕ್ ಕೊಟ್ಟ, ಇಸ್ ಅನ್ಕಾಲ್ ದಿಸ್ ಅಂತ ಅನ್ಬಿಡ್ತಾರೆ. ಪಾಪ ಗೊತ್ತಾಗಲ್ಲ. ಯಾರು ನಿಮ್ ಮಗ ಮನೆ ಟಿವಿ ಬಂದದ, ಏನಂತ ಮಾತಾಡ್ತದ ಅಂತ ಹಿಂಗಂತ. ಪಾಪ ಜಾಸ್ತಿ ರಿಯಾಕ್ಷನ್ ಇರಲ್ಲ, ಜಾಸ್ತಿ ರಿಯಾಕ್ಷನ್ ಇಲ್ಲ. ಈ ಒಂದ್ ರೇಷನ್ ಕಾರ್ಡ್ ಒಂದು ಅಕ್ಕಿ ತರಕ್ ಹೋದ್ರೆ ಪಾಪ ಅಲ್ಲಿ ಹೆಬ್ಬೆಟ್ಟು ಸೌದಿದ್ರೆ ಒಂದ್ಸತಿ ಬರಲ್ಲ. ನಾನು ಒಂದ್ಸತಿ ಕೊಟ್ಟು ಬರ್ಬೇಕು ತಿಂಗಳಿಗೆ ಒಂದ್ಸತಿ. ನಾನು ಬರೋದ 2,000 ರೂಪಾಯಿಲಿ, 2,500 ರೂಪಾಯಿಲಿ 2 ಚೀಲ ಅಕ್ಕಿ ಬರ್ತದೆ. ಅಲ್ಲಿ ಕೊಡೋದು 50 kg ಅಕ್ಕಿ. ನಾನು ಯಾಕೆ ಬರ್ಬೇಕು? ಕಾರಣ ನಮ್ ಸಂಪ್ರದಾಯ, ಸೊಸೈಟಿ ಅಕ್ಕಿ ಬೇಕೇ ಬೇಕು ನಮ್ಗೆ. ನಿಜವಲ್ಲ ಹೇಳ, ನಮ್ಗೆ ಈ ಅಕ್ಕಿಗಿಂತ ನಮ್ ಸೊಸೈಟಿ ಅಕ್ಕಿ ತುಂಬಾ ಪ್ರೋಟೀನ್. ಹೌದಾ? ಯಾರು ಏನ್ ಬೇಕಾದ್ರೆ ಹೇಳಿ, ನಾವ್ ಅದನ್ನು ತಿಂತೀವಿ, ಚಿತ್ರಾನ್ನಕ್ಕೆಲ್ಲ ಬಳಸ್ತಾರೆ. ಆದ್ರೆ ದೋಸೆ, ಇಡ್ಲಿ, ಒಂದೊಂದ್ಸತಿ ಅನ್ನ ಸಾಂಬಾರಿಗೆಲ್ಲ ನಾವು ಸೊಸೈಟಿ ಅಕ್ಕಿನೇ ನಮ್ಮಲ್ಲಿ ಇವತ್ತಿದೆ. ಈಗಲಿದೆ ನಮ್ಮಲ್ಲಿ 15 ಅದೇ ಹೋಗಿ ಒಂದಿಷ್ಟು ಅನ್ನ ಉಳಿದಿದ್ದು ಬೆಳಗ್ಗೆ ಮೀನಿಗೆ ಹಾಕಿದೀನಿ. ಅಂದ್ರೆ ಅದೇ ಇಷ್ಟ. ಆಮೇಲೆ ನಮ್ಗೆ ಏನಂದ್ರೆ ಅವತ್ತಿಂದ ರೂಢಿ ಆಗಿದೀವಿ. ಮನೋರ್ಗೆ ಮಾಂಸ ಪ್ರಿಯರ ಮನೋರು? ಅಯ್ಯೋ ಸಿಕ್ಕಾಪಟ್ಟೆ. ನಾನು ಒಂದ್ ದಿವಸ 365 ದಿನನೂ ತಿಂತೀನಿ. ಎಲ್ಲಾರ ಪ್ರಪಂಚದಲ್ಲಿ ಏನಾರ ಕರ್ನಾಟಕದಲ್ಲಿ ಕೋಳಿ ಅಂಗಡಿ ಏನಾರ ಬಾಗ್ಲಾಗ್ತು ಅಂದ್ರೆ ಕೊನೆ ಪಕ್ಷ ಯೂಟ್ಯೂಬ್ ಅಲ್ಲಿ ಕೋಳಿ ಚಿತ್ರಾನ್ನ ನೋಡಿ ಖುಷಿ ಪಟ್ಟು ಎಂಜಾಯ್ ಮಾಡ್ಕೊಳ್ಳೋದು. ತಿಂದೆ. ಏನ್ ಇಷ್ಟ ಸರ್ ನಿಮ್ಗೆ? ಸರ್ ಎಲ್ಲ ತಿಂತೀನಿ, ಬಟ್ ಜಿಮ್ಮಿಗೆ ಹೋಗಿ ಹಿಡಿದ್ಮೇಲೆ ಸ್ವಲ್ಪ ಈ ಗ್ರಿಲ್ಲು ಇವು ತಿನ್ನಕ್ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಮುಂಚೆ ಯಾವ ತರದ್ ಏನ್ ಇರ್ಲಿಲ್ಲ. ವಾರಕ್ಕೆ ಮಂಗಳವಾರ ನಾವು ಕೋಳಿ ಉಪ್ಸ್ಬಿಡ್ತೀವಿ ದೇವರಿಗೆ. ಒಂದ್ 3 ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ದೇವರಿಗೆ ಒಂದ್ ಕೋಳಿ ಕೂದು ಇಲ್ಲೇ ಸಾಯಿಗರಿ ಹಾಕಿ ಸೀಕೆಂಡ್ ಅಡಿಗೆ ಮಾಡ್ಕೊಂತೀವಿ. ಇತ್ತೀಚೆಗೆಲ್ಲ ಏನಾಗ್ಬಿಡುತ್ತೆ, ಸೋಕಿಗಳೆಲ್ಲ ಕೋಳಿ ಅಂಗಡಿದಾಗ ಮಾಡ್ಕೊಂಬಿಡೋದು, ಅಲ್ಲೇ ಕಟ್ ಮಾಡ್ಕೊಂಬಿಡೋದು, ಇಲ್ಲೇ ದೇವ್ರ ಗುಡಿಗೆ ಒಂದ್ ಬಟ್ಟಲಿ ಪೂಜೆ ಮಾಡ್ಬಿಡೋದು. ಈ ತರದೆಲ್ಲ ಆಗಿದೆ. ಮುಂಚೆ ಎಲ್ಲ ಭಯಂಕರ ನಾವು ದೇವರ ಪದ್ಧತಿಗಳು, ಆಚರಣೆಗಳು. ಕೋಳಿ ಉಪ್ಸೋದು, ಒಂದ್ ಜೋಡಿ ಕೋಳಿ ಒಂದ್ 3 ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಒಂದ್ ಕುಂಕುಮ ಹಚ್ಬಿಟ್ಟು ಮುಂದೊಂದ್ ಸ್ವಲ್ಪ ಕೋಳಿ ಕೂದು ರಕ್ತ ಎಲ್ಲ ಅದ್ರ ಮೇಲೆ ಸುರಿಸಿ ನೀಟಾಗಿ ಅದನ್ನೆಲ್ಲ ಸೊಯಗರಿ ಹಾಕ್ಸೋದು, ಬಿಸಿನೀರಲ್ಲೆಲ್ಲ ಪುಕ್ಕ ಎಲ್ಲ ತರದು ನೀಟಾಗಿ ಸೀದು ಅದೆಲ್ಲ ನೀಟಾಗಿ ಇದ್ ಮಾಡ್ತೀನಿ. ಕೋಳಿಗಳೆಲ್ಲ ಕ್ಲೀನ್ ಮಾಡಕ್ ಬರುತ್ತೆ ನಿಮಗೆ? ಕ್ಲೀನ್ ಮಾಡ್ತೀನಿ, ನೀಟಾಗಿ ಕಟ್ ಮಾಡಿ ಹಾಕ್ತೀನಿ. ಇದು ಮರಿಗಳದೆಲ್ಲ ಅವೆಲ್ಲ ಸುಲಿತೀನಿ. ಅವೆಲ್ಲ ನೀಟಾಗಿ ಸ್ಕಿನ್ ಕ್ಲೀನ್ ಚರ್ಮ ತೆಗೆದು ಸುಲ್ದು ಕಳ್ಳು ಬೋಟಿ ಎಲ್ಲ ತೆಗೆದು ನೀಟಾಗಿ ರೆಡಿ ಮಾಡ್ತೀನಿ ಸರ್. ಪಕ್ಕಾ ಹಳ್ಳಿಗಾಡಿನ ಪರ್ಫೆಕ್ಟ್. ಏನ್ ಹಂಗೆ ಇದ್ ಮಾಡಂಗಿಲ್ಲ ಸರ್. ಎಲ್ಲ ಇಲ್ಲಿ ಕೋಳಿ ಕ್ಲೀನ್ ಮಾಡ್ಬೇಕಾ, ಕೋಳಿ ಸಾಕ್ಬೇಕಾ, ಕುರಿಗೆ ಏನಾರ ಇಂಜೆಕ್ಷನ್ ಮಾಡ್ಬೇಕಾ, ಕುರಿಗೆ ಮೇವ್ ರೆಡಿ ಮಾಡ್ಬೇಕಾ, ಇನ್ನ ಏನ್ ಬೇಕು ಹೇಳಿ ಸರ್. ನಮ್ಮ ಜಮೀನಲ್ಲಿ ಈ ಹಸುಗಳಿಗೆ ಏನು ಪ್ರಾಬ್ಲಮ್ ಹಿಂಗೆ ಮುಖಂಡೆ ಮಾತಾಡೋಣ ಸರ್. ಅಯ್ಯೋ ಪಾಪ ಅವ್ರಿಗೆ ಅಮ್ಮ ತುಂಬಾ ತೊಂದರೆ ಆಗಿ ಪಡ್ಕೊಂಡಿದ್ರೆ ಚಪ್ಪಲಾಕಿ ಒಂದ. ಸರಿ ಅಮ್ಮ, ಇವತ್ತು ಮನೋರ್ ಇಂಟರ್ವ್ಯೂ ಮಾಡ್ತಿದೀವಿ, ಬೆಂಗಳೂರಿಂದ ಬಂದಿದೀವಿ. ಎಷ್ಟು ಖುಷಿ ಇದೆ ನಿಮ್ಗೆ? ಸಖತ್ ಖುಷಿ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಮನೋರ್ ತುಂಬಾ ಸಿಂಪಲ್, ತುಂಬಾ ಇದು, ಮತ್ತೆ ಈ ಕೃಷಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ. ನೀವು ಮಗನಾಗಿ ಅಂದ್ರೆ ನಿಮ್ ಮಗನ ಎಷ್ಟು ಇಷ್ಟಪಡ್ತೀರಿ ಈ ಒಂದು, ಯಾಕಂದ್ರೆ ಇವತ್ತಿನ ಹುಡುಗರು ಕೈ ಸಿಗೋದೇ ಹೆಚ್ಚು. ಹುಡುಗರು ಬಂದಾದ್ಮೇಲೆ ಅದ್ರಲ್ಲೂ ಸಿಟಿಗೆ ಕಲ್ಚರ್ ಬಿದ್ಬಿಟ್ರು ಅಂತಂದ್ರೆ ಕೈಗೆ ಸಿಗಲ್ಲ. ಅಂತದ್ರಲ್ಲಿ ವಾರ ಸಿಕ್ಕದಾಗಿ ಓಡ್ ಬರ್ಬಿಡ್ತಾರಲ್ಲ, ನಿಮ್ಗೆ ಎಷ್ಟು ಖುಷಿ ತರುತ್ತೆ? ಸಖತ್ ಖುಷಿ ಇರುತ್ತೆ ಸರ್. ಏನ್ ಅಂದ್ರೆ ಇವಾಗ ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ತಾರೆ, ಸಿನಿಮಾಗಳ ತುಂಬಾ ಸಾಧನೆ ಮಾಡ್ಬಿಟ್ರು, ಇಡೀ ಕರ್ನಾಟಕ ಅವ್ರನ್ನ ಮೆಚ್ಚುಗೆ ಪಡೆದಿದ್ದಾರೆ, ಮನೆ ಮಾತಾಗ್ಬಿಟ್ರು ಮನೋರು. ನಿಮ್ಗೆ ತಾಯಿಯಾಗಿ ಎಷ್ಟು ಏನ್ ಹೇಳಕ್ ಇಷ್ಟಪಡ್ತೀರಿ ಇದಕ್ಕೆ? ಚೆನ್ನಾಗಿರ್ಲಿ ಅಂತ ನಾವ್ ಇಷ್ಟಪಡ್ತೀವಿ. ಮುಂದಕ್ಕೆ ಜಾಸ್ತಿ ಮಾತಾಡಲ್ಲ. ಇಲ್ಲ, ಆಮೇಲೆ ಏನ್ ಗೊತ್ತಾ, ನಮ್ಮ ತಾಯಿದು ಅನ್ಸಿಯಮ್ಮ ಅಂತ ಹೆಸರು. ಪಾಪ ನಮ್ಮ ಅಮ್ಮಗೆ ಇವತ್ತು ಹೆಂಗೆ ಅಂದ್ರೆ, ನಮ್ಮ ಹಾಸನದಲ್ಲಿ ಎಲ್ಲಾರ ಬಿಟ್ರು ಕೂಡ ನಮ್ಮ ಅಮ್ಮ ನಮ್ಮ ಮನೆಗೆ ಬರಕ್ ಗೊತ್ತಾಗಲ್ಲ, ಅಷ್ಟು ಇನ್ನೋಸೆಂಟ್. ಆಮೇಲೆ ಹಂಗೆ ಇಟ್ಕೊಂಡಿದೀವಿ. ಯಾವ ತರ ಕೇಳಿ ಕಣ್ಣೀರ್ ಹಾಕ್ಸಿದ್ರೆ ಏನಾರು ಅಂದಿದ್ದೀನಿ ಅಂತ ಕುಡಿತಾರೆ. ಆಮೇಲೆ ಇನ್ನೊಂದ್ ಗೊತ್ತಾ ಸರ್, ವಾರಕ್ಕೊಂದ್ಸತಿ 15 ದಿವಸಕ್ಕೊಂದ್ಸತಿ ಏನಕ್ಕ ಬೆಣ್ಣೆ ಆಗ್ಲಿ ತುಪ್ಪ ಖಾಲಿ ಹಂಗಿಲ್ಲ ನಮ್ಮಲ್ಲಿ. ನಮ್ಮ ಅಮ್ಮಗೆ, ನಮ್ಮ ತಾಯಿ ಇಬ್ರು ತುಪ್ಪ ಚೆನ್ನಾಗಿ ತಿನ್ಬೇಕು. ಡ್ರೈ ಫ್ರೂಟ್ಸ್ ಏನಂತ ಕೊಡ್ತೀನಿ ಕೇಳಿ. ಏನಂತ ತಿನ್ನೋದ? ಅವೆಲ್ಲ ತಂದ್ಕೊಟ್ಟು ವಾರಕ್ಕೆ ಅದು 15 ದಿವಸಕ್ಕೆ 1 kg ಕೊಟ್ಟಾಯ್ತೀನಿ. ಡೈಲಿ ನೆನಾಕ್ಬಿಟ್ಟು ತಿನ್ಕೋತಾರೆ. ನಾನು ಆರೋಗ್ಯವಾಗಿರಿ ಅಂತ.
ಒಟ್ಟಲ್ಲಿ ಎತ್ತವರು ಖುಷಿಯಿಂದ ಇದ್ರೆ ಅವ್ರ ಖುಷಿ ನೀವೆಲ್ಲ ಇದ್ರೆ ನಾವ್ ಸರ್ ಯಾರ ಆಶೀರ್ವಾದನೂ ಬೇಕಾಗಿಲ್ಲ ಸರ್, ಹೇಳ ಓಪನ್ ಆಗಿ. ಯಾರ ಆಶೀರ್ವಾದ ನಮ್ಗೆ ಅವಶ್ಯಕತೆ ಇಲ್ಲ. ಸುಮ್ನೆ ಅವೆಲ್ಲ ಮುಖವಾಡೋದ್ ಬದುಕು. ತಂದೆ ತಾಯಿ ಆಶೀರ್ವಾದ ಇದ್ರೆ ನೀವು ಇಡೀ ಕರ್ನಾಟಕನೇ ಗೆಲ್ತಾರೆ, ಇದು ಸರ್.